ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡು ನಮ್ಮ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ನೀವು ಇಲ್ಲಿ ನೋಡ್ತಾ ಇರೋರು ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿಲ್ಲದೇ ಇರ್ಬೋದು. ಇವರ ಪರಿಚಯನ ನಾನು ಮೊದಲಿಗೆ ನಿಮಗೆ ಮಾಡಿಕೊಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ, ಇವರ ಹೆಸರು ಅಶ್ವಿನಿ ಅಂತ. ಹಾಗೆ ಇವರ ಪತಿಯ ಹೆಸರು ರಮಾನಂದ್ ಶೆಟ್ಟಿ ಅಂತ. ಇವರು ಉಡುಪಿಯ ಅಂಬಲಪಾಡಿಯಲ್ಲಿ ವಾಸ ಇದ್ದಂತಹ ದಂಪತಿಗಳು. ಸ್ನೇಹಿತರೆ ಇವರಿಗೆ ಇಬ್ಬರು ಮಕ್ಕಳು ಸಹ ಇದ್ದರು. ವಿಷಯ ಏನಪ್ಪ ಅಂತ ಅಂದರೆ, ಕಳೆದ ಸೋಮವಾರ ಇವರು ಮಲಗಿರ್ತಕ್ಕಂತಹ ಸಂದರ್ಭದಲ್ಲಿ ಇವರ ಮನೆಗೆ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಗೊತ್ತಿಲ್ಲ, ಅಥವಾ ಕೆಲವರು ಹೇಳ್ತಾರೆ AC ಬ್ಲಾಸ್ಟ್ ಆಗಿದೆ ಅಂತ ಹೇಳಿ, ಅದಾಗಿದೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವರ ಇಬ್ಬರು ಸಹ ಆ ಒಂದು ದುರಂತದಲ್ಲಿ ಭೀಕರವಾಗಿ ನಿಧನವನ್ನು ಹೊಂದಿದ್ದಾರೆ. ತುಂಬ ಬೇಸರದ ಸಂಗತಿ. ಯಾಕೆ ಅಂತಂದರೆ, ಕೆಲವ್ರನ್ನ ನಮಗೆ ಪರಿಚಯ ಇರಲ್ಲ, ನಾವು ಪರಸ್ಪರ ಭೇಟಿಯಾಗಿರಲ್ಲ, ಆದರೆ ಕೆಲವು ಅವರ ಒಂದು ಜೀವನ ಶೈಲಿ ಆಗಿರ್ಬೋದು, ಅಥವಾ ಅವರ ಒಂದು ನಡೆ ನುಡಿ ತುಂಬ ಇನ್ಸ್ಪೈರ್ ಆಗಿರುತ್ತೆ. ಇದೇ ರೀತಿ ಈ ಅಶ್ವಿನಿ ಮೇಡಮ್ ಇದ್ದಾರಲ್ಲ, ಇವರು ಒಂದು ಯೂಟ್ಯೂಬ್ ಚಾನಲ್ ಇತ್ತು, ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟಿನಲ್ಲಿ ಸಾಕಷ್ಟು ಫಾಲೋವರ್ಸ್ನ ಹೊಂದಿದ್ದಂತಹ ಈ ಒಂದು ಅಶ್ವಿನಿ ಮೇಡಮ್ ಏನಿದ್ದಾರೆ, ಇವರು ಸಾಕಷ್ಟು ಧಾರ್ಮಿಕ ವಿಚಾರಗಳನ್ನ ನಮಗೆ ವೈಜ್ಞಾನಿಕತೆಯೊಂದಿಗೆ ತಿಳಿಸ್ತಾ ಇದ್ರು. ತುಂಬ ಬೇಸರ ಆಗುತ್ತೆ ಇವ್ರನ್ನ ಕಳ್ಕೊಂಡಿರೋದು. ಅಷ್ಟೇ ಅಲ್ಲದೆ ಇವರು ತಮ್ಮನ್ನು ತಾವು ಸಾಮಾಜಿಕವಾಗಿ ಹಾಗೆ ಧಾರ್ಮಿಕವಾಗಿ ಸಮಾಜಕ್ಕೆ ಸಾಕಷ್ಟು ಕೊಡುಗೆಗಳನ್ನ ನೀಡಿರುವಂತಹ ದಂಪತಿಗಳು ಇವರಿಬ್ರು. ರಮಾನಂದ್ ಅವರು ಏನಿದ್ದಾರೆ, ಅವರು ಶೆಟ್ಟಿಸ್ ಬಾರ್ ಆ್ಯಂಡ್ ರೆಸ್ಟೋರೆಂಟನ್ನು ಮಾಲೀಕರಾಗಿದ್ದರು. ತುಂಬ ಆಸೆಗಳಿರುತ್ತಲ್ವ ನಮಗೆಲ್ಲ, ಒಂದು ಮನೆ ಬೇಕು ಅನ್ನೋದು. ಅದೇ ಒಂದು ಮನೆ, ಇವರ ಆಸೆಯಂತೆ ಒಂದು ಮನೆಯನ್ನು ನಿರ್ಮಿಸಿ ಆ ಒಂದು ಮನೆಗೆ ಅಚ್ಚುಕಟ್ಟಾದ ಫರ್ನಿಚರ್ಗಳು, ಅಚ್ಚುಕಟ್ಟಾದ ಇಂಟೀರಿಯರ್ ಡಿಸೈನನ್ನು ಮಾಡಿಸಿದ್ರು. ಇವತ್ತು ಅದೇ ಒಂದು ಅವರಿಗೆ ಮೃತ್ಯು ಆಗಿದೆ ಅಂತಂದರೆ ತುಂಬ ಮನಸ್ಸಿಗೆ ಬೇಜಾರಾಗುವಂಥ ವಿಚಾರ ಸ್ನೇಹಿತರೆ. ಅಶ್ವಿನಿರವರು ಉಡುಪಿ ನಗರದ BJPಯ ಮಹಿಳಾ ಮೋರ್ಚಾಯ ಅಧ್ಯಕ್ಷೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಅಶ್ವಿನಿರವರು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಬಳ್ಳಾಳಸ್ ಕಾಬೂಸ್ ಅಂತ ನೋಡಿಬೇಕಾದ್ರೆ ತುಂಬ ಒಳ್ಳೊಳ್ಳೆ ವಿಡಿಯೋಗಳು ನಿಮಗೆ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಆ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಿನಲ್ಲಿ ಹಾಕ್ಕೊಂಡಿದ್ದಾರೆ ನೋಡಿ ಇಲ್ಲಿ, I promise that the year to come will be nothing but awesome. I promise that your future will be nothing but joyful and happy. I promise that you and I will be together will we die. ಅಂದರೆ ಒಟ್ಟಿಗೆ ಜೀವಿಸೋಣ, ಹಾಗೆ ಒಟ್ಟಿಗೆ ಸಾಯೋಣ ಅಂತ. ನಿಜಕ್ಕೂ ಕೆಲವೊಂದು ಮಾತುಗಳಿರುತ್ತಲ್ವ, ಅದನ್ನೆಲ್ಲ ದೇವರು ನಮ್ಮ ಕೈಯಲ್ಲಿ ಬೇಕು ಅಂತಲೇ ಆಡಿಸ್ತಾರೆ ಅಂತ ಅನಿಸುತ್ತೆ. ನೋಡಿ ಇಲ್ಲಿ ಇವರಿಬ್ಬರು ತುಂಬ ಇಷ್ಟಪಟ್ಟು ಪ್ರೇಮಿಸಿ ವಿವಾಹವಾದಂತಹ ದಂಪತಿಗಳು ಇವರಿಬ್ಬರು. ಅದೇ ರೀತಿ ಸಾವಲ್ಲೂ ಸಹ ಒಟ್ಟಿಗೆ ತಮ್ಮ ಜೀವನ ಯಾತ್ರೆಯನ್ನು ಮುಗಿಸಿದ್ದಾರೆ. ಸ್ನೇಹಿತರೆ, ನಾನು ಯಾವಾಗಲೂ ನಿಮಗೆ ಒಂದು ಮಾತನ್ನ ಹೇಳ್ತಾ ಇರ್ತೀನಿ, ನಮ್ಮ ಪೂರ್ವಜರು ಸುಮ್ಮನೆ ಈ ಗಾದೆ ಮಾತುಗಳನ್ನೆಲ್ಲ ಮಾಡಿಲ್ಲ ಅಂತ. ನೋಡಿ ಇಲ್ಲಿ, ಹಣ ಎಷ್ಟಿದ್ದಾರೆ ಏನಂತೆ, ಋಣ ಇದ್ದಷ್ಟೇ ಜೀವನ ಅಂತ ಹೇಳ್ತಾರಲ್ಲ, ಅದೇ ರೀತಿ ಇವ್ರಿಗೆ ಒಂದೇ ಒಂದು ಅವಕಾಶ ಸಿಕ್ಕಿದ್ರು ಸಾಕಿತ್ತು, ಅವರು ಎಷ್ಟು ಬೇಕಾದರೂ ಹಣವನ್ನು ಖರ್ಚು ಮಾಡಿ ತಮ್ಮ ಜೀವವನ್ನು ಉಳಿಸ್ಕೊಳ್ತಾ ಇದ್ರು. ಆದರೆ ಆ ದೇವರಿಗೂ ಸಹ ಇವರು ಬಹಳ ಪ್ರೀತಿ ಪಾತ್ರರು ಅಂತ ಅನಿಸುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇವ್ರನ್ನ ಬೇಗ ಕರ್ಕೊಬಿಟ್ಟಿದ್ದಾರೆ. ಅಶ್ವಿನಿರವರು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಿನಲ್ಲಿ ನಾವು ಯಾವ ರೀತಿ ಪ್ರದಕ್ಷಿಣೆ ಹಾಕುವಾಗ ಯಾವ ಒಂದು ದೇವರಿಗೆ ಶ್ಲೋಕವನ್ನು ಹೇಳಬೇಕು, ಹಾಗೆ ದೀಪವನ್ನು ಬೆಳಗಿಸುವಾಗ ಯಾವ ಒಂದು ಶ್ಲೋಕವನ್ನು ಹೇಳಬೇಕು, ಹಾಗೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಯಾಕೆ ನಮ್ಮ ಹಾಸಿಗೆಗಳನ್ನು ಏನಕ್ಕೆ ಮಡಿಸಿ ಇಡಬೇಕು, ಇದೇ ರೀತಿ ಹಲವಾರು ವಿಡಿಯೋಗಳನ್ನ ಮಾಡಿದ್ದಾರೆ. ಒಮ್ಮೆ ನೋಡಿ ತುಂಬ ಉಪಯುಕ್ತವಾದ ವಿಡಿಯೋಗಳನ್ನ ಅವರು ಮಾಡ್ತಾಯಿದ್ರು. ಹಾಗೆ ಒಂದು ವಿಡಿಯೋದಲ್ಲಿ ಹೇಳಿದರೆ, ನಾವು ಹುಟ್ಟಿದಾಗ ನಮ್ಮ ತಾಯಿಗೆ ನಮ್ಮನ್ನು ನೋಡಿ ಖುಷಿಯಾಗಬೇಕು, ಹಾಗೆ ನಮ್ಮ ಬೆಳೆಯುವಾಗ ನಮ್ಮ ಸಾಧನೆಯನ್ನು ನೋಡಿ ನಮ್ಮ ತಂದೆಗೆ ಹೆಮ್ಮೆ ಆಗಬೇಕು. ಅದೇ ರೀತಿ ನಾವು ಸತ್ತಾಗ ನಮ್ಮ ಶತ್ರುಗಳ ಕಣ್ಣಲ್ಲೂ ಸಹ ನೀರು ಬರುವಂತೆ ಇರಬೇಕು ಅನ್ನೋ ಒಂದು ವಿಡಿಯೋನ ಮಾಡಿ ಹಾಕಿದ್ದಾರೆ. ನಿಜಕ್ಕೂ ಅದನ್ನು ನೋಡಿದ್ರೇ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಸ್ನೇಹಿತರೆ. ನೀವಿಲ್ಲಿ ನೋಡ್ಬೋದು, ಅವರು ಮನೆ ಫುಲ್ಲು ವುಡ್ ವರ್ಕ್ ಮಾಡಿಸಿದ್ರು, ಸ್ಟೇರ್ ಕೇಸು ಎಲ್ಲ ಕಡೆ ವುಡ್ ವರ್ಕ್ ಮಾಡಿಸಿದ್ರು ಸ್ನೇಹಿತರೆ. ಪೂರ್ತಿ ಎಲ್ಲ ಸುಟ್ಟು ಕರಕಲಾಗೋಗಿದೆ. ಅದೃಷ್ಟವಶಾತ್ ಮಕ್ಕಳುಗಳೇನು ಮಾಡಿದ್ದಾರೆ ಅಂತ ಅಂದರೆ, ಬಾತ್ರೂಮ್ ಒಳಗಡೆ ಹೋಗಿ ಬೋಲ್ಟನ್ನು ಹಾಕ್ಕೊಂಡು ಕಿಟಕಿಯನ್ನು ಓಪನ್ ಮಾಡ್ಕೊಂಡಿರೋದ್ರಿಂದ ಅವರು ಸ್ವಲ್ಪ ಉಸಿರಾಡೋಕ್ಕೆ ಆಗಿದೆ. ಆದರೆ ಇವರಿಬ್ಬರಿಗೂ ಉಸಿರಾಡೋಕ್ಕೆ ಸಾಧ್ಯವಾಗ್ದೇ ಮೃತಪಟ್ಟಿರುವಂತಹದ್ದು. ಅವರ ಪಕ್ಕದ ಮನೆಯವರು ಹೇಳುವ ರೀತಿ, ಅವರು ಪ್ರತಿನಿತ್ಯ ಬೆಳಗ್ಗೆ
5 ಗಂಟೆಗೆ ಎದ್ದು ವಾಕ್ ಹೋಗ್ತಾ ಇದ್ರಂತೆ. ಆದರೆ ಅವತ್ತಿನ ದಿವಸ ಜ್ವರ ಅಂತ ಹೇಳಿ ಅವರಿಬ್ರು ಬೆಳಗ್ಗೆ ಎದ್ದು ವಾಕ್ನ ಹೋಗಿಲ್ಲ. ಸುಮಾರು 5:30 ಅಷ್ಟೊತ್ತಿಗೆ ಈ ಒಂದು ಅಗ್ನಿ ದುರಂತ ಅವರ ಮನೆಯಲ್ಲಿ ನಡೆದಿದೆ. ಅವರ ಅಕ್ಕಪಕ್ಕದವರೆಲ್ಲ ಬಂದು ಡೋರುಗಳನ್ನು ತೆಗೆಯುವಂತಹ ಕಾರ್ಯ ಮಾಡಿದ್ದಾರೆ. ಆದರೆ ಆಗಿಲ್ಲ. ಯಾಕಂದರೆ ಇವಾಗೆಲ್ಲನೂ ಡಿಜಿಟಲ್ ಯುಗ ಆಗಿರೋದ್ರಿಂದ ಎಲ್ಲ ಸೇಫ್ಟಿ ಲಾಕುಗಳನ್ನ ಮಾಡ್ಕೊಂಡಿರ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ತೆಗೆಯೋಕ್ಕೆ ಆಗಿಲ್ಲ. ಅಗ್ನಿಶಾಮಕದವರು ಬಂದು ನೋಡುವಷ್ಟರೊಳಗೆ ರಮಾನಂದರವರು ಸ್ಥಳದಲ್ಲೇ ಮೃತಪಟ್ಟಿದ್ದರು. ಹಾಗೆ ಅಶ್ವಿನಿರವರನ್ನು ಆಸ್ಪತ್ರೆಗೆ ಸೇರಿಸಿದಾದರೂ ಚಿಕಿತ್ಸೆ ಫಲಕಾರಿಯಾಗದೇ ಮೃತಪಟ್ಟಿದ್ದಾರೆ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಜೊತೆ ಇರುವಾಗಲೇ ಜೊತೆಗಿರೋರ ಜೊತೆಯಾಗಿ ಬದುಕಬೇಡಿ. ಯಾಕಂತಂದರೆ ಆ ದೇವರ ಕರೆ ಯಾರಿಗೆ ಯಾವಾಗ ಹೇಗೆ ಬರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಇವರ ಇಬ್ಬರ ಆತ್ಮಕ್ಕೆ ಶಾಂತಿ ಕೋರುತ್ತಾ ಇವರಿಬ್ಬರು ಮಕ್ಕಳಿದಾರಲ್ವ ಅವರಿಗೆ ಆ ದೇವರು ಇವರ ಆಯುಸ್ಸನ್ನು ಸಹ ಅವ್ರಿಗೆ ಕೊಟ್ಟು ಅವರು ಇವರ ರೀತಿಯೇ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡುವಂತಾಗಲಿ ಅಂತ ಕೇಳ್ಕೊಳ್ತೀವಿ. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.